ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಪ್ರಥಮೋऽಧ್ಯಾಯಃ. ಅರ್ಜುನ ವಿಷಾದಯೋಗಃ. ತತ್ರ ಪಶ್ಯತ್ ಸ್ಥಿತಾನ್ ಪಾರ್ಥಃ ಪಿತॄನಥ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭ್ರಾತೃನ್ ಪುತ್ರಾನ್ ಪೌತ್ರಾನ್ ಸಖೀಂಸ್ತಥಾ ಶ್ವಶುರಾನ್ ಸುಹೃದಶ್ಚೈವ ಸೇನಯೋರುಭಯೋರಪಿ ತಾನ್ ಸಮೀಕ್ಷ್ಯ ಸ ಕೌಂತೇಯ ಸರ್ವಾನ್ ಬಂಧೂನವಸ್ಥಿತಾನ್. ಅಲ್ಲಿ ನೆರೆದಿದ್ದ ಎರಡು ಸೇನೆಗಳಲ್ಲಿ ಇದ್ದ ಚಿಕ್ಕಪ್ಪ, ದೊಡ್ಡಪ್ಪ, ತಾತಂದಿರನ್ನೂ ಮಕ್ಕಳನ್ನೂ, ಆಚಾರ್ಯರುಗಳನ್ನೂ, ಸೋದರ ಮಾವಂದಿರನ್ನೂ, ಸಹೋದರರನ್ನೂ, ಮೊಮ್ಮಕ್ಕಳನ್ನೂ ಮತ್ತು ಸ್ನೇಹಿತರನ್ನೂ ಕಂಡನು. ಎರಡು ಸೇನೆಗಳಲ್ಲಿ ಹೆಣ್ಣು ಕೊಟ್ಟ ಮಾವಂದಿರನ್ನೂ ಮತ್ತು ಸ್ನೇಹಿತರನ್ನೂ ಕಂಡನು. ಆಗ ಕುಂತಿಪುತ್ರನು ಸೇರಿದ್ದ ಎಲ್ಲಾ ಬಂಧುಗಳನ್ನು ನೋಡಿ ಕರುಣಾಹೃದಯಿಯಾಗಿ ವಿಷಾದದಿಂದ ಹೀಗೆ ನುಡಿದನು: ಇದೆಲ್ಲವೇ ಸೌಭಾಗ್ಯ. ಅಂಥ ದೊಡ್ಡ ಕುಟುಂಬ ಹಾಗೂ ಸಂಬಂಧಿಕರು, ಜೊತೆಯಲ್ಲಿ ಹಿತೈಷಿಗಳು, ಸ್ನೇಹಿತರು ಎಲ್ಲರನ್ನೂ ಒಂದೇ ಪ್ರದೇಶದಲ್ಲಿ ನೋಡುವ ಅವಕಾಶ. ಸ್ವಾವಲಂಬಿತನ ಎಂಬ ಹೆಸರಿನಿಂದ ಕುಟುಂಬಗಳು ಒಡೆದು ಚೂರಾಗಿ ದೂರವಾಗುತ್ತಿರುವ ಇಂದಿನ ದಿನವೆಲ್ಲಿ, ಅಂದಿನ ದಿನವೆಲ್ಲಿ? ಇಂದಿನ ದಿನಮಾನಗಳಲ್ಲಿ ಎರಡನೆಯ ತಲೆಮಾರಿನ ಸಂಬಂಧಿಕರ ಒಡನಾಟವೇ ನಶಿಸುತ್ತಿದೆ. ಸಣ್ಣ ಕುಟುಂಬ ಸುಖಿ ಕುಟುಂಬ ಎಂಬ ಆಸೆಯೊಂದಿಗೆ ಇಬ್ಬಾಗವಾಗಿ ಹಣ ಮಾಡುವುದರಲ್ಲೋ, ಮಕ್ಕಳ ಬುದ್ಧಿವಂತಿಕೆಯನ್ನು ಇನ್ನೊಬ್ಬರ ಮಕ್ಕಳ ಜೊತೆ ತುಲನೆ ಹಚ್ಚುವ ಮೂಲಕವೋ, ಸ್ಥಿರ ಚರಾದಿ ಆಸ್ತಿಗಳನ್ನು ಮಾಡಿ ಪೈಪೋಟಿಗೆ ಇಳಿಯುವುದರ ಮೂಲಕವೂ ಸಂಬಂಧಗಳು ನಶಿಸುತ್ತಿವೆ. ತಂದೆ ತಾಯಿ ನಾದಿನಿಯರಿದ್ದರೆ ಅಂತಹ ಮನೆಗೆ ಹೆಣ್ಣು ನಿರಾಕರಿಸುವ ಈ ಕಾಲ, ಕೆಲವೇ ವರ್ಷಗಳಲ್ಲಿ ಪತಿ ಪತ್ನಿಯರು ಬೇರೆ ಬೇರೆ ವಾಸಿಸುವ ದಿನಗಳು ಬಂದರೂ ಆಶ್ಚರ್ಯವಿಲ್ಲ. ಹಿರಿಯರ ಸಾಂದರ್ಭಿಕ ಸಲಹೆ ಮೂಲಕ ಸಾಗುತ್ತಿದ್ದ ಕುಟುಂಬಗಳು ಇಂದು ಸಣ್ಣ ಮನಸ್ತಾಪದಿಂದಲೇ ಬೇರೆಯಾಗುತ್ತಿರುವ ಪತಿ ಪತ್ನಿಯರು ಭಾರತೀಯ ಸಂಸ್ಕೃತಿಯನ್ನೇ ಬುಡಮೇಲು ಮಾಡುತ್ತಿರುವುದು ತೋರುತ್ತಿದೆ. ಅಲ್ಲಿ ಇರುವ ಎಲ್ಲರೂ ತಮ್ಮವರು ಎಂಬ ಭಾವ ಸಾಕು, ಹೃದಯ ವಿಕಸಿತವಾಗಿ ಪರಮಾನಂದ ಹೊಂದಲು. ಕೂಡು ಕುಟುಂಬಗಳು ಶಾಲೆಯಾಗಿ, ಶುಶ್ರೂಷಾ ಕೇಂದ್ರವಾಗಿ, ಆಟೋಟಗಳಿಗೆ ಸಹಾಯಕವಾಗಿ, ಹಬ್ಬ ಹರಿದಿನಗಳನ್ನು ಆನಂದದಿಂದ ಆಚರಿಸಲು ಸ್ಫೂರ್ತಿಯಾಗಿ, ಪರಸ್ಪರ ಭದ್ರತೆಯಾಗಿ, ಸ್ವಸಹಾಯದಿಂದ ಕುಟುಂಬಕ್ಕೆ ಆಧಾರವಾಗಿ, ಜೀವನೋತ್ಸಾಹ ಹೆಚ್ಚಿಸಿ ಖಿನ್ನತೆ ಎಂದರೆ ಏನೆಂದು ತಿಳಿಯದ ದಿನವಾಗಿದ್ದ ಕಾಲ ಒಂದಿತ್ತು. ಇಂದು ಸಹ ಅಲ್ಲಲ್ಲಿ ಅವಿಭಕ್ತ ಕುಟುಂಬದ ಬಗ್ಗೆ ಉತ್ತಮ ಅಭಿಪ್ರಾಯ ಇದೆ. ನೌಕರಿಗೋಸ್ಕರ ಮದುವೆಯಾದ ಹೆಣ್ಣು ಮಗಳು ಹೊರಗೆ ಹೋದ ಕಾರಣಗಳಿಂದಾಗಿ ದೂರ ವಾಸಿಸುತ್ತಿದ್ದರೂ ವರ್ಷಕ್ಕೊಮ್ಮೆ ಒಟ್ಟಿಗೆ ಸೇರಿ ಸೌಹಾರ್ದತೆ ಹೆಚ್ಚಿಸುವುದರೊಂದಿಗೆ ಪರಸ್ಪರ ಅನ್ಯೋನ್ಯತೆ ಹೆಚ್ಚಿಸಿಕೊಂಡು ಪರಸ್ಪರ ಸಹಾಯ ಮಾಡಿಕೊಳ್ಳುತ್ತಾ, ರೈತ ಕುಟುಂಬವಾಗಿದ್ದರೆ ಸುಗ್ಗಿಯ ಸಮಯದಲ್ಲಿ ಸಹಕರಿಸಿ ಕೆಲಸಗಾರರ ಕೊರತೆ ನೀಗಿಸುತ್ತಾ, ವಿಶೇಷ ಪೂಜೆ ಇತ್ಯಾದಿಗಳಲ್ಲಿ ಮುಂಚಿನ ದಿನವೇ ಬಂದು ಜವಾಬ್ದಾರಿ ಹೊತ್ತು ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯುವಂತೆ ನೋಡಿಕೊಳ್ಳುವುದು. ಹೀಗೆ ನಾನಾ ರೀತಿಯ ಸಹಕಾರದೊಂದಿಗೆ ಬದುಕುವ ಮಾದರಿ ಇಂದೂ ಅಲ್ಲಲ್ಲಿ ಇದೆ. ಕೌರವ ಪಾಂಡವರ ಕುಟುಂಬ ಒಂದಾಗಿ ಅನ್ಯೋನ್ಯತೆಯಿಂದ ಬದುಕಿ ಮಾದರಿಯಾಗಿ ಆಟೋಟಗಳಲ್ಲಿ ತೊಡಗಿಸಿಕೊಂಡು ಒಂದಾಗಿದ್ದರೆ ಮನೆ ಮನೆಯಲ್ಲೂ ಒಡಕು ಮೂಡದೆ ಅಖಂಡ ಭಾರತ ಹಾಗೇ ಉಳಿದಿರುತ್ತಿತ್ತೇನೋ. ದಾಯಾದಿ ಕಲಹ ಆಗುವಾಗಲೆಲ್ಲ ಯಾರಿಗೂ ರಾಮಾಯಣದ ನೆನಪು ಬಾರದು. ಉದಾಹರಣೆಗೆ ಬಳಸುವುದೇ ಮಹಾಭಾರತವನ್ನು. ಹರಿ ಓಂ.